ಹುಷಾರು ಶೌರ್ಯ. ಎಷ್ಟು ವರ್ಷದಿಂದ ನಮ್ಮನೇಲಿ ಓಡಾಡ್ತಿದ್ಯಾ, ಯಾವತ್ತೂ ಹೀಗಾಗಿರ್ಲಿಲ್ಲ. ಇವತ್ತು ಯಾಕೆ ಹೀಗಾಯ್ತು? ಯಾರು ಕೆಟ್ಕೊಂಡ್ ಬಿದ್ದಿದ್ಯೋ ಏನ್ ಕತೆನೋ. ಎಲ್ಲ ನನ್ನಿಂದಾನೇ ಆಗಿದ್ದು. ನಾನೇನೋ ಮಾಡಕ್ ಹೋದೆ, ಆದ್ರೆ ಅದರಿಂದ ನನ್ನ ಮಗಳಿಗೆ ನೋವಾಯ್ತು. ನಾನು 1000 ಸಲ ಆದರೂ ಹೇಳಿರ್ಬೇಕು, ಮನೇನ ಕ್ಲೀನ್ ಆಗಿ ಇಟ್ಕೊಳ್ಳಿ, ಏನು ಚೆಲ್ಲಬೇಡಿ, ಚೆಲ್ಲಿದ್ರೆ ತಕ್ಷಣ ಕ್ಲೀನ್ ಮಾಡಿ ಅಂತ. ಆದ್ರೆ ನನ್ನ ಮಾತು ಯಾರಾದ್ರೂ ಕೇಳಬೇಕಲ್ವಾ? ಈಗ ಏನು ಮಾಡೋದು? ಡಾಕ್ಟ್ರು ಅವನಿಗೆ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ. ಈಗ ಟ್ರಾವೆಲ್ ಮಾಡೋದಕ್ಕೂ ಕಷ್ಟ ಆಗ್ಬೋದು. ಬಹುಶಃ ಹನಿಮೂನ್ ಕ್ಯಾನ್ಸಲ್ ಮಾಡಬೇಕಾಗುತ್ತೋ ಏನೋ. ಪರವಾಗಿಲ್ಲ ಬಿಡಿ, ಇಷ್ಟೆಲ್ಲ ಆದಮೇಲೆ ಇವರು ಹನಿಮೂನ್ಗೆ ಹೇಗೆ ಹೋಗೋದಕ್ಕೆ ಸಾಧ್ಯ? ನಮ್ಮ ಉದ್ದೇಶ ಇದ್ದಿದ್ದು ಇವ್ರು 3 ಜನ ಹಾಯಾಗಿ ಓಡಾಡಿಕೊಂಡು ಬರಲಿ ಅಂತ. ಆದರೆ ಹೀಗಾಗೋಯ್ತು. ಏನೂ ತೊಂದರೆ ಇಲ್ಲ, 3 ಜನ ಒಟ್ಟಿಗೆ ಇರ್ಬೇಕಲ್ವಾ? ಅವ್ರು ಈ ಮನೇಲಿ ಇರ್ಲಿ, ನಾವೇ ಒಂದ್ ದಿವಸ ತೀರ್ಥಯಾತ್ರೆಗೋ ಟ್ರಿಪ್ಗೋ ಹೋಗಿ ಬರೋಣ. ಆಗ ಅವ್ರ ಮನೇಲೂ ಇದ್ದಾಗತ್ತೆ, ಎಲ್ಲೂ ಹೋಗೋದಕ್ಕೂ ಆಗೋದಿಲ್ಲ. ಅಮ್ಮ, ಮನೇಲಿದ್ರೆ ಹನಿಮೂನ್ ಹೇಗಮ್ಮ ಆಗುತ್ತೆ? ಹೇಗಿದ್ರು ವೀಲ್ ಚೇರ್ ಇರುತ್ತೆ ಫ್ಲೈಟಲ್ಲಿ. ಫ್ಲೈಟ್ ಬುಕ್ ಮಾಡೋಣ, ಏನು ಸಮಸ್ಯೆ ಆಗಲ್ಲ. ಮಾಧುರಿ, ಅವಳಿಗೆ ಬೋನ್ ಫ್ರಾಕ್ಚರ್ ಆಗಿದೆ. ಡಾಕ್ಟ್ರು ರೆಸ್ಟ್ ಮಾಡೋಕೆ ಹೇಳಿದ್ದಾರೆ. ಈ ಟೈಮಲ್ಲಿ ಹನಿಮೂನು ಟ್ರಾವೆಲ್ ಎಲ್ಲ ಹೆಂಗಾಗತ್ತೆ? ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಲಡ್ಡು ಶೌರ್ಯ ಇದ್ದಾರಲ್ಲ, ಅವರು ಅನುನ ಚೆನ್ನಾಗೇ ನೋಡ್ಕೋತಾರೆ. ನಾವೇ ಎಲ್ಲಾದ್ರೂ ಹೋಗ್ಬಿಟ್ಟು ಬರೋಣ. ಏನಮ್ಮ ಲಡ್ಡು, ಅನ್ನೋನ ಚೆನ್ನಾಗಿ ನೋಡ್ಕೋತೀಯಲ್ವಾ? ಹೂ ತಾತ, ನೀವೇನು ಚಿಂತೆ ಮಾಡಬೇಡಿ, ಅನ್ನೋ ಜವಾಬ್ದಾರಿ ನಂದೆ. ಅಷ್ಟು ಸಾಕು. ಲಡ್ಡು ಒಬ್ಳಿದ್ರೆ ಇನ್ನೇನ್ ಚಿಂತೆ. ನನ್ನ ಮಗಳನ್ನ ಮಗುವಿನ ಹಾಗೆ ನೋಡ್ಕೋತಾಳೆ. ಇನ್ನೇನು ಯೋಚನೆ? ನಡೀರಿ ಎಲ್ಲರೂ ಹೊಟ್ಬಿಡೋಣ. ನನಗೆ ಯಾಕೋ ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ. ನೀವು ಯಾರು ಎಲ್ಲೂ ಹೋಗೋದು ಬೇಡ, ದಯವಿಟ್ಟು ಇಲ್ಲೇ ಇರಿ. ನೀನೇನು ಚಿಂತೆ ಮಾಡಬೇಡ, ನಮಗೂ ಒಂದಷ್ಟು ದಿವಸ ಬಿಡಬೇಕು. ಹೀಗೋಗಿ ಬಂದ್ಬಿಡ್ತೀವಿ, ನೀವು ಆರಾಮಾಗಿರಿ. ಅಪ್ಪ ಅಮ್ಮ, ನಡೀರಿ ಹೋಗಿ ರೆಡಿಯಾಗಿ, ಎಲ್ಲರೂ ಹೋಗಿ ನಡೀರಿ. ಶೌರ್ಯ ಬಾಯ್ಲಿ.